ಬಿ ಮೀನಾಕ್ಷಿ ಎಂಬುವರು ಈ ಕಥೆಯನ್ನು ಬರೆದಿದ್ದಾರೆ. ಪ್ರತಿಯೊಂದು ವಸ್ತುವಿಗೂ ನಮ್ಮಂತೆಯೇ ಜೀವ ಎನ್ನುವುದಿದ್ದರೆ, ನಮ್ಮಂತೆಯೇ ಮಾತನಾಡುವ ಕೌಶಲ್ಯ ಹೊಂದಿದ್ದರೆ ಹೇಗಿರುತ್ತಿತ್ತು ಎಂಬ ಭಾವನೆಯೊಂದಿಗೆ ಟಿಕ್ ಟಿಕ್ ಗಡಿಯಾರ ನನಗೂ ಜೀವವಿದೆ ಎಂಬ ಕಥೆಯನ್ನು ಬರೆದಿದ್ದಾರೆ. ಒಂದು ರೀತಿಯಲ್ಲಿ ಮನಸ್ಸಿನ ಭಾವನೆಗಳು ಹೇಗಿವೆ ಎಂಬುದನ್ನು ಬಿಡಿಸುತ್ತಾ ಹೋಗಿದ್ದಾರೆ. ಕತೆ ಆರಂಭಿಸೋಣವೇ? ಕತೆ ಟಿಕ್ 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 ಗಡಿಯಾರ ನನಗೂ ಜೀವವಿದೆ. ಇಂದು ಮನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ, ಎಲ್ಲರ ಮನಸ್ಸಿನಲ್ಲಿ ಖುಷಿಯೋ ಖುಷಿ. ಅಡುಗೆ ಮನೆಯಿಂದ ಬರುತ್ತಿದ್ದ ಗಮ್ಮನೆಯ ವಾಸನೆ ಇಡೀ ಮನೆಯನ್ನೇ ತುಂಬಿತ್ತು. ಕೆಲವರು ತಮ್ಮ ತಮ್ಮ ರೂಮುಗಳಲ್ಲಿ ಸೂಟ್ ಕೇಸಿಗೆ ಬಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ತುಂಬಾ ವರ್ಷಗಳ ನಂತರ ಎಲ್ಲರೂ ಒಟ್ಟಿಗೆ ಪ್ರವಾಸ ಹೊರಟಂತಿದೆ. ಎಲ್ಲರಿಗೂ ಅವರವರದ್ದೇ ಜವಾಬ್ದಾರಿಗಳು, ಅವರವರದ್ದೇ ಭಾವನೆಗಳು, ಅವರವರದ್ದೇ ಮಾತುಗಳು. ಇವರಾರಿಗೂ ಮೂಕರಂತೆ ನೋಡುತ್ತಿರುವ ಮನೆಯ ವಸ್ತುಗಳ ಮೇಲೆ ಕಿಂಚಿತ್ತೂ ಭಾವನೆಗಳಿಲ್ಲ. ಇದು ವಾಸ್ತವ ಅಲ್ಲವೇ? ಜಗತ್ತಿನ ಪ್ರತಿಯೊಬ್ಬರಿಗೂ ಅವರವರದ್ದೇ ಚಿಂತೆಗಳು, ಅವರವರದ್ದೇ ಭಾವನೆಗಳು, ಅವರವರದ್ದೇ ಯೋಜನೆಗಳು, ಅವರಿಗಿಷ್ಟ ಬಂದಂತೆ ಬದಲಾವಣೆಗಳು. ಯಾರ ಮನಸ್ಥಿತಿಯನ್ನು ಅವಲೋಕಿಸುವುದಾಗಲಿ ಗೌರವ ಕೊಡುವುದಾಗಲಿ ಇರುವುದಿಲ್ಲ. ನಿಮ್ಮಗಳ ಮನಸ್ಥಿತಿಗೆ ತಕ್ಕಂತೆ ಇತರರು ವರ್ತಿಸಬೇಕು. ಹಾಗೆಯೇ ನಿಮ್ಮ ಮನಸ್ಸಿಗೆ ನಾವುಗಳು ತಲೆಬಾಗಬೇಕು. ಹಾಗೊಂದು ವೇಳೆ ತಲೆ ತಗ್ಗಿಸದಿದ್ದರೆ ಗುಜರಿಗೆ ಹಾಕುತ್ತಾರೆ, ಸತ್ತು ಹೋದ ವೇಸ್ಟ್ ಬಾಡಿ ಎಂದು. ಇವರು ಕೂರುವ ಸೋಫಾ, ಡಣ್ ಡಣ್ ಶಬ್ದ ಮಾಡುವ ಗಡಿಯಾರ, ನಿನ್ನನ್ನೇ ತೋರಿಸುವ ಕನ್ನಡಿ, ರಾತ್ರಿಯೆಲ್ಲ ಭಾರವಾದರೂ ನಿಮ್ಮಗಳ ಉಸಿರಾಟಕ್ಕೆ ನೋವಾದರೂ ಎಲ್ಲವನ್ನೂ ಒಪ್ಪಿಕೊಂಡು ನಿಮ್ಮನ್ನೇ ಅಪ್ಪಿಕೊಂಡು ನಿಮ್ಮನ್ನು ಮಲಗಿಸಿಕೊಳ್ಳುವ ಮಂಚ, ಹೀಗೆ ಸಾಲು ಸಾಲು ಇವುಗಳಿಗೆ ಒಂದು ಭಾವನೆ ಇದೆ ಎಂದು ಯಾರಿಗೂ ಅನ್ನಿಸಲೇ ಇಲ್ಲ. ಎಲೆ ಅಡಿಕೆ ಕುಟ್ಟುತ್ತಿದ್ದ ಅಜ್ಜಿಯನ್ನೊಮ್ಮೆ ನೋಡಿ ಸೋಫಾ ಹೇಳಿತು, ನೀವು ಬರುವ ತನಕ ನಾನು ಹೀಗೆ ಸತ್ತಂತೆ ಕುಳಿತಲ್ಲೇ ಇರುತ್ತೇನೆ. ನೀವು, ನಿಮ್ಮ ಮಕ್ಕಳು, ಸೊಸೆಯಂದಿರು ಎಲ್ಲರೂ ನನ್ನ ಮೇಲೆ ಸವಾರಿ ಮಾಡಿ ಜಗ್ಗಾಡಿದರೂ ನಾನೆಂದೂ ನಿಮ್ಮ ಬಳಿಯಲ್ಲಿ ನನಗೆ ನೋವಾಗುತ್ತಿದೆ ಎಂದು ಹೇಳಿಕೊಳ್ಳಲಿಲ್ಲ. ನಿಮ್ಮೊಂದಿಗೆ ನಾನೂ ಖುಷಿಪಟ್ಟೆ. ಯಾಕೆ ಗೊತ್ತಾ? ನಾನು ನಿಮ್ಮೊಳಗೊಬ್ಬ, ನಾನು ನಿಮಗೆಲ್ಲರಿಗೂ ಬೇಕಾದವ ಎಂದು. ಆದರೆ ಇಂದು ನೀವೆಲ್ಲ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀರಿ. ಸೋಫಾದ ಧ್ವನಿ ಅಜ್ಜಿಯ ಕಿವಿಯನ್ನು ತಲುಪಲೇ ಇಲ್ಲ. ಕೇವಲ ಅಜ್ಜಿಯ ಕಿವಿಗಷ್ಟೇ ಅಲ್ಲ, ಯಾರ ಕಿವಿಗೂ ತಾಕಲಿಲ್ಲ. ಸತ್ತು ಹೋದಂತಿರುವ ವಸ್ತುಗಳ ಧ್ವನಿ ಸತ್ತಂತೆಯೇ ಅಲ್ಲವೇ? ಅಜ್ಜಿ, ನೀವು ನನ್ನ ಮೇಲೆ ಕುಳಿತು ನನ್ನ ಹೆಗಲ ಮೇಲೆ ಕೈ ಇಟ್ಟಾಗ ನನಗೊಂದು ರೀತಿಯ ಸಮಾಧಾನ. ನಾನಿದ್ದೇನೆ ಎನ್ನುವ ಹಾಗೆ. ಹೋಗಲಿ ಬಿಡಿ, ನನಗೂ ಕೈಕಾಲುಗಳಿದ್ದರೆ ನಾನು ನಿಮ್ಮೊಂದಿಗೆ ಬಂದು ಬಿಡುತ್ತಿದ್ದೆ. ಏನು ಮಾಡಲಿ? ನನ್ನನ್ನು ಸೃಷ್ಟಿಸಿದವರು ಕುಳಿತಲ್ಲಿಂದ ಅಲುಗಾಡದಂತೆ ಮಾಡಿದ್ದಾರೆ. ಪ್ರೀತಿಯಿಂದ ಹೇಳುತ್ತೇನೆ, ಎಲ್ಲರೂ ಸುಖವಾಗಿ ಹೋಗಿ ಬನ್ನಿ. ನೀವು ಬರುವ ತನಕ ನಾನು ಕಾಯುತ್ತೇನೆ. ಅಜ್ಜಿ ಎಲೆ ಅಡಿಕೆ ಕುಟ್ಟಿದ್ದಾಯಿತೆಂದು ಮೇಲೇಳಲು ಹೋಗಿ ತುಸು ಮುಗ್ಗರಿಸಿತು. ತಕ್ಷಣ ಸೋಫಾ ಇಳಿತು. ಅಜ್ಜಿ ಹುಷಾರು. ಅಜ್ಜಿಗೆ ಕೇಳಿಸಲೇ ಇಲ್ಲ. ಅಜ್ಜಿ ಸಾವರಿಸಿಕೊಂಡು ಒಳ ಹೋಗುತ್ತಾ ಗಡಿಯಾರವನ್ನೊಮ್ಮೆ ನೋಡಿತು. ರಾಘವ, ಗಡಿಯಾರಕ್ಕೆ ಕೀ ತಿರುಗಿಸೋ. ನಾವು ಬರುವ ತನಕ ಗಡಿಯಾರ ಓಡ್ತಾ ಇರಬೇಕು, ಅದು ನಿಲ್ಲಬಾರದು. ಆಯ್ತಮ್ಮ, ಒಳಗಿನಿಂದಲೇ ರಾಘವ ಹೇಳಿದ. ಈ ಪದವನ್ನು ಕೇಳಿಸಿಕೊಂಡ ಗಡಿಯಾರ ಹಿಗ್ಗಿತ್ತು. ಎಲ್ಲಿ ಎಲ್ಲರೂ ನನ್ನ ಮರೆತು ಹೊರಟು ಹೋಗುತ್ತಾರೋ ಎಂದು ಕೊರಗುವ ಹೊತ್ತಿಗೆ ಸರಿಯಾಗಿ ಅಜ್ಜಿಗೆ ಗಡಿಯಾರದ ನೆನಪು ಬಂದಿದ್ದು ಖುಷಿ ಕೊಟ್ಟಿತ್ತು. ನಾನು ಗಡಿಯಾರ, ಅದು ಹಳೆಯ ಗಡಿಯಾರ. ನನಗೆ ಯಾವುದೇ ಸೆಲ್ಗಳ ಅವಶ್ಯಕತೆ ಇಲ್ಲ. 2 ನಿಮಿಷ ಕೀ ಕೊಟ್ಟರೆ ಸಾಕು. 2 ದಿನ ನಾನು ಹಾಯಾಗಿ ಸೆಕೆಂಡಿಗೊಂದರಂತೆ ಟಿಕ್ ಟಿಕ್ ಎಂದು ಹಾಡುತ್ತಾ ಮುಳ್ಳುಗಳನ್ನು ತಿರುಗಿಸಬಲ್ಲೆ. ನೋಡುತ್ತಿದ್ದಂತೆಯೇ ರಾಘವ ಬಂದವನು ಗೋಡೆಯ ಮೇಲಿದ್ದ ನನ್ನನ್ನು ಕೈಗೆತ್ತಿಕೊಂಡು ನನ್ನ ಬೆನ್ನಿಗೆ ಕೈ ಹಾಕಿ ಕೀ ಬಟನನ್ನು ತಿರುಗಿಸಿದ. ಹಸಿದ ಹೊಟ್ಟೆಗೆ ಊಟ ಕೊಟ್ಟಂತಾಯಿತು. ನಾನು ಚಲಿಸಲಾರಂಭಿಸಿದೆ. ಯಥಾಸ್ಥಿತಿ ನನ್ನನ್ನು ಗೋಡೆಯ ಮೇಲೆ ನೇತು ಹಾಕಿದ. ನಾನು ನಕ್ಕೆ, ಆದರೆ ಅವನು ಯಾವುದೇ ಭಾವನೆ ವ್ಯಕ್ತಪಡಿಸದೆ ಹೊರಟು ಹೋದ. ನನಗೆ ಬೇಜಾರಾಯಿತು. ನೋಡುತ್ತಲೇ ಮನೆಯವರೆಲ್ಲ ಸಿದ್ಧರಾಗಿ ಶಬ್ದಗಳನ್ನು ಮಾಡುತ್ತಾ ಹೊರಟು ಹೋದರು. ಕೊನೆಯ ಬಾರಿ ನನ್ನ ಕಿವಿಗೆ ಕೇಳಿಸಿದ್ದು ಬಾಗಿಲ ಕೀ ಹಾಕುವುದು. ಒಂದೇ ಕ್ಷಣದಲ್ಲಿ ಮನೆ ಕತ್ತಲಾದಂತಾಯಿತು. ಕತ್ತಲೇನು, ಹೋದ ನನ್ನ ಬಂಧುಗಳು ಮರಳಿ ಬರುವವರೆಗೂ ಮನೆ ಕತ್ತಲೆಯೇ.
ಕತ್ತಲೆಯಲ್ಲೇ ನಾವು ಇರಬೇಕು. ಅರೆ, ನಾವು ನಮ್ಮ ಕೆಲಸ ಮಾಡಲು ಕತ್ತಲಾದರೇನು ಬೆಳಕಾದರೇನು ಎಲ್ಲವೂ ಒಂದೇ. ಇಂಥ ಕತ್ತಲೆಗಳು ಎಷ್ಟು ಬಾರಿ ನಮ್ಮ ಜೀವನದಲ್ಲಿ ಬಂದಿಲ್ಲ ಅಲ್ಲವೇ? ಕತ್ತಲೆಗೆ ಕುಗ್ಗಬಾರದು, ಕುಂದಬಾರದು ಅಲ್ಲವೇ? ನಾನು ಮನೆಯನ್ನು ಒಂದು ಸುತ್ತು ನೋಡಿದೆ. ನನ್ನಂತೆಯೇ ಎಲ್ಲ ವಸ್ತುಗಳು ಜೀವ ಕಳೆದುಕೊಂಡಂತೆ ಮೌನವಾಗಿವೆ. ಮಾತನಾಡುವವ ನಾನೊಬ್ಬನೇ. ನನಗೆ ಈ ಮೌನದಲ್ಲಿ ಹಳೆಯ ನೆನಪುಗಳು ಕಾಡುತ್ತಿವೆ. ಹಿಂದೆ, ಬಹಳ ಹಿಂದೆ ಅಪ್ಪ ಅಮ್ಮ ನನ್ನನ್ನು ಕೊಂಡುಕೊಳ್ಳುವ ಅಂಗಡಿಗೆ ಬಂದಾಗ ಗೋಡೆಯ ಮೇಲೆ ನಾವೆಷ್ಟು ಜನ ಇದ್ದೆವು ಗೊತ್ತಾ? ನಮ್ಮಲ್ಲಿ ಯಾರು ಕೊಂಡೊಯ್ದರೂ ಅವರಿದ್ದ ಜಾಗ ಖಾಲಿಯಾದರೂ ಮತ್ತೊಬ್ಬ ಆ ಜಾಗಕ್ಕೆ ಬಂದು ಟಿಕ್ 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 ಎಂದರು. ನಾವು ಚಿಂತಿಸದೆ ನಾವೂ ಟಿಕ್ ಟಿಕ್ ಎನ್ನುತ್ತಾ ಬಂದವರನ್ನು, ಅವರ ಅಂದವನ್ನು ನೋಡುತ್ತಾ ಗಂಟೆಗೊಮ್ಮೆ ಕಿರುಚಿ ಸುಮ್ಮನಿರುತ್ತಿದ್ದೆವು. ಪ್ರತಿ ಕ್ಷಣ ನಮಗೆ ಒಂದೇ ಚಿಂತೆ. ಅಂಗಡಿಯ ಬಾಗಿಲನ್ನು ತೆರೆಯುತ್ತಿದ್ದಂತೆ ಇಂದು ಬರುವ ಗಿರಾಕಿಗಳು ಯಾರನ್ನು ಕೊಂಡೊಯ್ಯುತ್ತಾರೋ, ಯಾರು ಗುಂಪಿನಿಂದ ಕಾಣೆಯಾಗುತ್ತೇವೆಯೋ ಎಂದು ಚಿಂತಿಸುತ್ತಿದ್ದೆವು. ನಮ್ಮನ್ನು ನೋಡಲು ಬರುತ್ತಿದ್ದ ಗಿರಾಕಿಗಳು ನಮ್ಮೆಲ್ಲರ ಸೌಂದರ್ಯವನ್ನು ಅಳೆದು ತೂಗಿ ನೋಡುತ್ತಿದ್ದರು. ಹಲವಾರು ಗಡಿಯಾರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಹಿಂದೆ ಮುಂದೆ ತಿರುಗಿಸಿ ನೋಡಿ ಹಣ ಕೊಟ್ಟು ಕೊಂಡೊಯ್ಯುತ್ತಿದ್ದರು. ಆದರೆ ನನ್ನನ್ನು ಮಾತ್ರ ಯಾರೂ ನೋಡುತ್ತಿರಲಿಲ್ಲ. ಕಾರಣ, ನಾನು ಹಳೆಯ ಗಡಿಯಾರವಂತೆ, ನಾನು ಕಪ್ಪಗಿದ್ದೇನಂತೆ. ಈಗಿನ ಹುಡುಗಿಯರಂತೆ ನಳನಳಿಸುತ್ತಿಲ್ಲ. ನಾನು ಹಳಬ. ಯಾರೂ ನನ್ನನ್ನು ಮುಟ್ಟದಿದ್ದಾಗ ನಾನು ಯಾರಿಗೂ ಬೇಡವಾದವನೇ ಎಂದು ನೋವಾಗುತ್ತಿತ್ತು. ನನಗೂ ಒಂದು ಒಳ್ಳೆಯ ಕಾಲ ಬರುತ್ತದೆಂದು ಕಾಯುತ್ತಿದ್ದೆ. ಕೊನೆಗೂ ಆ ಕಾಲ ಬಂದೇ ಬಿಟ್ಟಿತು. ಅಂಗಡಿಗೆ ಬಂದಿದ್ದ ಗಿರಾಕಿಗಳಲ್ಲಿ ಗಂಡ ಹೆಂಡತಿ ಇಬ್ಬರು ನನ್ನತ್ತ ಬೆರಳು ತೋರಿಸಿ, ಆ ಗಡಿಯಾರ ಕೊಡಿ ಎಂದರು. ನಾನು ಹಿಗ್ಗಿ ಹೋದೆ. ಕೊನೆಗೂ ಈ ಗೋಡೆಯಿಂದ ಮುಕ್ತಿ ಸಿಕ್ಕಿತೆ. ಎಲ್ಲರೊಳಗೊಬ್ಬನಾಗಿರುವ ಬದಲು ಒಂದು ಮನೆಯಲ್ಲಿ ರಾಜನಾಗಿರುವುದು ಒಳ್ಳೆಯದಲ್ಲವೇ? ನನ್ನ ಯಜಮಾನ ನನ್ನನ್ನು ಎತ್ತುಕೊಳ್ಳುತ್ತಿದ್ದಂತೆಯೇ ನನ್ನ ಎದೆಯ ಬಡಿತ ಜೋರಾದಂತಾಯಿತು. ಎಷ್ಟೋ ದಿನದಿಂದ ನನ್ನ ಮೈಯಲ್ಲಿ ಅಂಟಿದ್ದ ಧೂಳನ್ನು ಬಟ್ಟೆಯಿಂದ ಕೊಡವಿ ನನ್ನನ್ನು ಅವರ ಕೈಗೆ ಕೊಟ್ಟರು. ನಾನು ಅವರ ಕೈ ಸೇರುತ್ತಿದ್ದಂತೆಯೇ ತಂದೆ ತಾಯಿಯ ಮಡಿಲು ಸೇರಿದಂತಾಯಿತು. ಆಗಲೇ ನಿರ್ಧಾರ ಮಾಡಿಕೊಂಡೆ, ಇವರೇ ನಮ್ಮ ಅಪ್ಪ ಅಮ್ಮ ಎಂದು. ಅಪ್ಪ ಅಮ್ಮ, ಎಷ್ಟು ಚಂದ ಅಲ್ಲವೇ ಈ ಪದಗಳು? ಅಪ್ಪ ಅಮ್ಮರ ಕೈಗಳು ನನ್ನನ್ನು ಮುಟ್ಟಿದಾಗ ಪ್ರೀತಿಯಿಂದ ನನ್ನನ್ನು ಸವರಿದಂತಾಯಿತು. ಆ ಸ್ಪರ್ಶದ ಸುಖವನ್ನು ಮೊದಲ ಬಾರಿಗೆ ಅನುಭವಿಸಿದೆ. ನಾನು ಅಪ್ಪ ಅಮ್ಮರನ್ನೇ ನೋಡುತ್ತಿದ್ದೆ. ಅವರು ನನ್ನ ಯಜಮಾನನೊಂದಿಗೆ ಏನೇನೋ ಮಾತನಾಡುತ್ತಿದ್ದರು. ನನಗಾವುದರ ಅರಿವಿಲ್ಲದೆ ಅಮ್ಮಳನ್ನೇ ನೋಡುತ್ತಿದ್ದೆ. ಅಮ್ಮಳ ಕೈಯಲ್ಲಿ ಮಗುವಾಗಿದ್ದೆ. ನನ್ನನ್ನು ಹೊತ್ತುಕೊಂಡು ಅಂಗಡಿಯಿಂದ ಹೊರಟರು. ಹೋಗುವ ಮುನ್ನ ಗೋಡೆಯಲ್ಲಿದ್ದ ನನ್ನ ಸ್ನೇಹಿತರನ್ನೆಲ್ಲ ಒಮ್ಮೆ ನೋಡಿದೆ. ಅವರೆಲ್ಲರೂ ನನ್ನನ್ನು ನೋಡುತ್ತಾ ನಗುತ್ತಾ ಬಾಯ್ ಅಂದಂತಾಯಿತು. ಅಂಗಡಿಯಿಂದ ಹೊರಗೆ ಬಂದೆವು. ನಾನು ಮೊದಲ ಬಾರಿಗೆ ಹೊರ ಜಗತ್ತನ್ನು ನೋಡಿದೆ. ಅಷ್ಟೊಂದು ಬೆಳಕು, ಅಷ್ಟೊಂದು ಜನ, ಅಬ್ಬಾ, ಮೈ ಜುಮ್ಮೆನಿಸುವಷ್ಟು. ಅಪ್ಪ ಆಟೋವೊಂದನ್ನು ಕರೆದರು. ಮೂವರು ಹತ್ತಿ ಕುಳಿತೆವು. ಅಮ್ಮ ಎಲ್ಲಿ ನಾನು ಬಿದ್ದು ಹೋಗುತ್ತೇನೋ ಎಂದು ಗಟ್ಟಿಯಾಗಿ ನನ್ನನ್ನು ಹಿಡಿದುಕೊಂಡಳು. ಆ ದಿನ, ಆ ಕ್ಷಣ ನಾನು ಒಂಟಿಯಲ್ಲ ಎಂಬ ಭಾವ ಗಟ್ಟಿಯಾಯಿತು. ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ, ಲೋ ರಾಘವ, ಭಾವನಾ, ಬನ್ನಿ ಇಲ್ಲಿ, ಏನ್ ತಂದಿದ್ದೀನಿ ನೋಡಿ ಎಂದರು. ಇಬ್ಬರು ಮಕ್ಕಳು ಒಳಗಿನಿಂದ ಓಡಿ ಬಂದರು. ಆಗಲೇ ನನಗೆ ತಿಳಿಯಿತು ನನಗೆ ಅಕ್ಕ ಅಣ್ಣ ಇದ್ದಾರೆಂದು. ಇಬ್ಬರು ನನ್ನನ್ನು ಮುಟ್ಟಿ ನೋಡಿ ಚೆನ್ನಾಗಿದೆ ಎಂಬ ರಿಸಲ್ಟ್ ಕೊಟ್ಟು ಆಡಲು ಆಚೆಗೆ ಹೊರಟು ಹೋದರು. ನಂತರ ಆರಂಭವಾಯಿತು. ಯಾವ ಜಾಗದಲ್ಲಿ ನನ್ನನ್ನು ಇಟ್ಟರೆ ಲಕ್ಷಣವಾಗಿ ಕಾಣುತ್ತೇನೆ ಎಂದು ಅಪ್ಪ ಅಮ್ಮರಲ್ಲಿ ಮಾತು ಜೋರಾಗೇ ನಡೆಯಿತು. ಅಪ್ಪ ತೋರಿಸಿದ ದಿಕ್ಕನ್ನು ಅಮ್ಮ ಒಪ್ಪಲಿಲ್ಲ. ಅಪ್ಪನ ವಾಗ್ವಾದ. ಕೊನೆಗೂ ಅಪ್ಪ ಸೋಲಲೇಬೇಕಾಯಿತು. ಅಮ್ಮ ತೋರಿಸಿದ ಜಾಗದಲ್ಲಿ ಅಪ್ಪ ಮೊಳೆಯೊಂದನ್ನು ಹೊಡೆದು ನನ್ನನ್ನು ನೇತು ಹಾಕಿದರು. ನಾನು ಗಟ್ಟಿಯಾಗಿ ಹಿಡಿದುಕೊಂಡ ಮೊಳೆರಾಯನ ತಾಕತ್ತನ್ನು ಮೆಚ್ಚಲೇಬೇಕು. ಇಷ್ಟು ವರ್ಷವಾದರೂ ಆತ ಕದಲದೆ ನನ್ನನ್ನು ಹೊತ್ತುಕೊಂಡೇ ನಿಂತಿದ್ದಾನೆ. ಈಗಲೂ ನನಗೆ ನೆನಪಿದೆ. ಗೋಡೆಗೆ ನೇತು ಹಾಕಿದ್ದ ಮರುಕ್ಷಣ 12 ಬಾರಿ ಗಂಟೆ ಬಾರಿಸಿದೆ. ಶಬ್ದ ಕೇಳಿಸಿಕೊಂಡ ಅಮ್ಮ ನನ್ನನ್ನು ನೋಡಿ ನಕ್ಕರು. ಅಪ್ಪ ವಾರಕ್ಕೊಮ್ಮೆ ನನ್ನನ್ನು ಕೈಗೆತ್ತಿಕೊಂಡು ಧೂಳು ತೆಗೆದು ಸಮಯವನ್ನು ಸರಿಯಾಗಿ ತೋರಿಸು ಎಂದು ಕಿವಿ ಹಿಂಡುವಂತೆ ಕೀ ಕೊಟ್ಟು ಮತ್ತೆ ನನ್ನ ಜಾಗದಲ್ಲಿ ಇಡುತ್ತಿದ್ದರು. ಅಪ್ಪ ಕೀ ಕೊಡುತ್ತಿದ್ದನ್ನು ನೋಡಿದ ರಾಘವ ಬಂದವನೇ, ಅಪ್ಪ, ವಾರಕ್ಕೊಂದು ಸಲ ಕೀ ಕೊಟ್ಟು ಇದನ್ನು ಆಡಿಸುವ ಬದಲು ಸೆಲ್ಲಿನ ಗಡಿಯಾರ ತಂದರೆ ಆಗುವುದಿಲ್ಲವೇ?
ನಾನು ಮರುಕ್ಷಣ ಅವನತ್ತ ನೋಡಿದೆ. ನನಗೆ ಭಯವಾಯಿತು. ನನ್ನನ್ನು ಮೂಲೆಗಿಟ್ಟು ಯಾರಾದರೂ ಹೊಸ ಗಡಿಯಾರ ಸುಂದರಿಯನ್ನು ತಂದು ನೇತು ಹಾಕಿದರೆ ನನ್ನ ಗತಿ ಏನು? ನಾನು ಯೋಚಿಸುತ್ತಿರುವಾಗಲೇ ಅಮ್ಮ ಅಡುಗೆ ಮನೆಯಿಂದ ರಾಘವನನ್ನು ನೋಡಿ, ರಾಘವ, ಇದಕ್ಕೇನಾಗಿದೆ ಈಗ? ಸೆಲ್ಲಿನ ಗಡಿಯಾರ ಆದರೇನು, ಕೀಕೊಡ ಗಡಿಯಾರ ಆದರೇನು, ಎಲ್ಲ ಒಂದೇ ಅಲ್ವಾ? ಸೆಲ್ಲಿನ ಗಡಿಯಾರ ಹೆಚ್ಚು ಬಾಳಿಕೆ ಬರಲ್ಲಂತೆ. ಪದೇ ಪದೇ ಸೆಲ್ ಚೇಂಜ್ ಮಾಡಬೇಕು. ಕೆಟ್ಟು ಹೋದರೆ ಬೀದಿಗೆ ಬಿಸಾಕಬೇಕು. ಇದಾದರೆ ಕೀ ಕೊಟ್ಟರೆ ಸಾಕು ಎಂದರು. ನನಗೆ ಹೋದ ಜೀವ ಬಂದಂತಾಯಿತು. ರಾಘವ ಏನೂ ಮಾತನಾಡದೆ ಹೊರಟು ಹೋದ. ನಾನು ಖುಷಿಯಿಂದ ಢಣ್ಣೆಂದು ಗಂಟೆ 1 ಎಂದು ಹೇಳಿದೆ. ಅಮ್ಮಾಳ ಕಣ್ಣು ಒಮ್ಮೆ ನನ್ನತ್ತ ನೋಡಿ ಹಾದು ಹೋಯಿತು. ಆಗಿಂದ ಇಲ್ಲಿಯವರೆಗೆ ಎಷ್ಟು ವರ್ಷವಾದರೂ ನಾನು ನಾನಾಗಿಯೇ ಅಪ್ಪ ಅಮ್ಮರಿಗೆ ಮಗುವಾಗಿಯೇ ಇದ್ದೇನೆ. ನನ್ನ ಹೊರತು ಇಲ್ಲಿ ಯಾರೂ ಇಲ್ಲ. ಕತ್ತಲು ಬೆಳಕಿನ ನಡುವೆ 3 ದಿನಗಳು ಕಳೆದು ಹೋದವು. ಹೇಗೆ ಕಳೆಯಿತು ಅರಿವಿಗೆ ಬರುತ್ತಿಲ್ಲ. ನಾನು ಮಾತ್ರ ಊಟವಿಲ್ಲದವನಂತೆ ನಿಧಾನವಾಗತೊಡಗಿದೆ. ಒಮ್ಮೆ ಬಾಗಿಲು ತೆರೆದುಕೊಂಡಿತು. ನನಗೆಲ್ಲರಿಗೂ ಹೊಸ ಬೆಳಕನ್ನು ನೋಡಿದಂತಾಯಿತು. ಯಾಕೆಂದರೆ ನನ್ನ ಕೀ ತಿರುಗಿಸಿ 3 ದಿನವಾಗಿದೆ. ಯಾವ ಕ್ಷಣ ನನ್ನ ಸ್ವರ ನಿಂತು ಹೋಗುತ್ತದೋ ಗೊತ್ತಿಲ್ಲ. ಜೀವವನ್ನು ಕೈಯಲ್ಲಿಡಿದುಕೊಂಡು ಕಾಯುತ್ತಿದ್ದೆ. ಊರಿಗೆ ಹೋಗಿದ್ದ ಅಪ್ಪ ಅಮ್ಮ ಎಲ್ಲರೂ ಬಂದರು. ಅಪ್ಪ ಅಮ್ಮ ಸುಸ್ತಾದವರಂತೆ ಸೋಫಾದ ಮೇಲೆ ಕುಳಿತರು. ಸೋಫಾ ಮಹಾರಾಯ ಖುಷಿಪಟ್ಟಂತೆ ಕರ್ರೆಂದು ಶಬ್ದ ಮಾಡಿದ. ರಾಘವ, ಭಾವನ ಬ್ಯಾಗುಗಳನ್ನೆಲ್ಲ ಒಳಗಿಟ್ಟರು. ರಾಘವ ಒಂದು ಪಾರ್ಸಲ್ ಅನ್ನು ಡೈನಿಂಗ್ ಟೇಬಲಿನ ಮೇಲಿಟ್ಟು ಅದರ ಒಳಗಿದ್ದ ಪೇಪರ್ಗಳನ್ನು ಬಿಚ್ಚಿದ. ನಾನು ಗಾಬರಿಯಾದೆ. ಒಳಗೆ ಸೆಲ್ಲಿನ ಸುಂದರಿ ಗಡಿಯಾರ ಇದ್ದಾಳೆ. ನನಗೆ ಎದೆಯ ಬಡಿತ ನಿಂತಂತಾಯಿತು. ನಾನು ನೋಡುತ್ತಿದ್ದಂತೆಯೇ ರಾಘವ ನನ್ನನ್ನು ಹಿಡಿದುಕೊಂಡಿದ್ದ ಮೊಳೆಯಿಂದ ಬೇರ್ಪಡಿಸಿ ನನ್ನನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟ. ಆ ಸೆಲ್ಲಿನ ಸುಂದರಿ ಗಡಿಯಾರವನ್ನು ನಾನಿದ್ದ ಜಾಗದಲ್ಲಿ ನೇತು ಹಾಕಿದ. ಅಮ್ಮ, ಹೇಗೆ ಕಾಣ್ತಿದೆ ಕೇಳಿದ. ಅಮ್ಮ ಚೆನ್ನಾಗಿದೆ ಎಂಬಂತೆ ತಲೆ ಅಲುಗಾಡಿಸಿದರು. ನನ್ನ ಮುಖ ಬಿಳಿಚಿಕೊಂಡಿತು. ವಾರೆಗಣ್ಣಿನಲ್ಲಿ ಅಮ್ಮಳನ್ನು ನೋಡಿದೆ. ಅಮ್ಮ ನನ್ನತ್ತ ನೋಡಲೇ ಇಲ್ಲ. ಇದನ್ನೆಲ್ಲಿ ಇಡ್ತೀಯೋ ಅಪ್ಪ ಕೇಳಿದರು. ಇಡೋದ ಹಳೇದಾಯ್ತಲ್ಲ, ಇನ್ಯಾತಕ್ಕೆ? ಯಾರಾದರೂ ಗುಜರಿಯವ ಬಂದರೆ ಕೊಟ್ಟು ಬಿಡೋಣ ಎನ್ನುತ್ತಾ ನನ್ನನ್ನು ಎತ್ತುಕೊಂಡು ರೂಮಿನೊಳಕ್ಕೆ ಹೋದವನೇ ಯಾರಿಗೂ ಕಾಣಿಸದಂತೆ ಸಜ್ಜೆಯ ಮೇಲಿಟ್ಟ. ಬದುಕು ಹೀಗೇನಾ? ಇಷ್ಟೇನಾ? ಹೊಸಬರು ಬಂದರೆ ಹಳಬರು ಕಳೆದು ಹೋಗಬೇಕೆ, ಮರೆಯಾಗಬೇಕೆ, ಅಥವಾ ಮುದುಕರಾದರೆಂದು ಮೂಲೆ ಗುಂಪಾಗಬೇಕೆ? ನಾವು ಬದುಕಬೇಕು ಎಂದುಕೊಂಡರೂ ದೇಹದಲ್ಲಿ ಶಕ್ತಿ ಇದ್ದರೂ ನಮ್ಮನ್ನು ಹೊಸ ತಂತ್ರಜ್ಞಾನದ ಪ್ರಭಾವದಿಂದ ಹಳಬರ ಭಾವನೆಗಳನ್ನು ಒಪ್ಪಿಕೊಳ್ಳದ ಮನಸ್ಥಿತಿಯವರು ನಮ್ಮನ್ನು ದೂರವಿಡುತ್ತಾರೆ. ನಾನು ಇದ್ಯಾವುದನ್ನೂ ಯೋಚಿಸಿರಲಿಲ್ಲ. ನಾನು ನಗುತ್ತಾ ನೆಮ್ಮದಿಯಾಗಿದ್ದವನು ಈಗ ಒಂದೇ ಕ್ಷಣದಲ್ಲಿ ನಾನು ಯಾರಿಗೂ ಬೇಡವಾದವನೇ. ಇನ್ನು ನನ್ನ ಗತಿ? ನನ್ನನ್ನು ಇಲ್ಲಿ ಬಿಸಾಕಿರುವುದರಿಂದ ನಾನು ಒಂಟಿಯಾದೆ. ನಾನು ಯಾರ ಮುಖವನ್ನು ನೋಡಲಾಗುವುದಿಲ್ಲ. ದುಃಖ ಉಮ್ಮಳಿಸಿ ಬಂತು. ಅಳುವ ಹೊತ್ತಿಗೆ ಸರಿಯಾಗಿ ನನಗೆ ಕೊಟ್ಟಿದ್ದ ಕೀಯ ಕಾಲಾವಧಿ ಮುಗಿಯುತ್ತಾ ಬಂತು. ಡಣ್ ಎನ್ನಲು ಆಗದಂತೆ ಕಷ್ಟಪಟ್ಟು ಅಮ್ಮ ಎನ್ನಲು ಹೋದೆ. ಆಗಲಿಲ್ಲ. ಗೋಡೆಯ ಮೇಲೆ ನನ್ನ ಜಾಗದಲ್ಲಿ ಅಂಟಿಕೊಂಡಿರುವ ಆಕೆಯನ್ನು ನೋಡಿದೆ. ಅವಳು ಉಸಿರಾಡದೆ ನಗುತ್ತಿದ್ದಳು. ನೋಡುತ್ತಿದ್ದಂತೆಯೇ ನನ್ನ ಉಸಿರು ನಿಂತು ಹೋಯಿತು. ಈಗ ನಾನು ನಿಂತು ಹೋದ ಗಡಿಯಾರವಾದೆ. ಒಂದು ರೀತಿಯಲ್ಲಿ ಬದುಕಿದ್ದೂ ಸತ್ತಂತೆ.